ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಈ ಒಂದು ವ್ಲಾಗ್ ಏನಪ್ಪ ಅಂತಂದರೆ, ನಾವು ಹೋಗ್ತಾ ಇದ್ದೀವಿ, ದೂರ ಪಯಣ ಮಾಡ್ತಾ ಇದ್ದೀವಿ. ಎಲ್ಲ ಹೋಗ್ತಾ ಇದ್ದೀವಿ ಅಂತ ನಾನು ನಿಮಗೆ ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನಾವು ಬಿಟ್ಟಿದ್ದು ಮನೇನ ಬೆಳಿಗ್ಗೆ 4:30 ನಾವು ಮನೆ ಬಿಟ್ಟಿದ್ದು. ನಾವು ಹೋಗ್ತಾ ಇದು ಕಾರಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲ ಹೋಗ್ತಾ ಇದ್ದೀವಪ್ಪ ಅಂತ ಅಂದರೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಸ್ಟಾರ್ಟಿಂಗ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ನೀವೇ ನೋಡ್ಬೋದು ವಿಡಿಯೋದಲ್ಲಿ, ನಿಮಗೆ ಗೊತ್ತಾಗುತ್ತೆ ನಾವು ಎಲ್ಲಿಗೆ ಹೋಗಿದ್ದೀವಿ ಅಂತ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಳಕಾಗ್ತಾ ಇದೆ, ನಿಧಾನಕ್ಕೆ ಬೆಳಕಾಗ್ತಾ ಇದೆ. ಗಾಡಿ ಒಳಗಡೆ ಸಾಂಗ್ ಹಾಕೊಂಡು ನಾವು ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ವಿ. ಫನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲಿ. ಹಿಂದೆಗಡೆ 4 ಜನ ಕೂತಿದ್ದಾರೆ. ಅದ್ರ ಹಿಂದೆಗಡೆ ನಮ್ಮ ಯಜಮಾನ್ರು ಕೂತಿದ್ದಾರೆ. ನಾವಿಬ್ರು ಮುಂದೆ ಕೂತಿದ್ದೀವಿ, ನಾನು ಮತ್ತೆ ನಮ್ಮಣ್ಣ. ನೋಡಿ ನನ್ನ ಮಗಳು ಟಾಟಾ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಅಂದರೆ ನಾವು ಹೋಗ್ತಾ ಇರೋದು, ಸೊ ನಾವು ಫಸ್ಟ್ ಹೋಗಿದ್ದು ಬೇಲೂರು ದೇವಸ್ಥಾನಕ್ಕೆ ನಾವು ಹೋಗಿದ್ದು. ನೈಟ್ ನಾವು ಬಿಟ್ಟಿದ್ದು. ನೋಡಿ ವ್ಯೂ ಯಾವ ಥರ ಇದೆ. ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಬೆಳಕಾಗ್ತಾ ಇದೆ. ಬಂದ್ವಿ ದೇವಸ್ಥಾನದ ಹತ್ರ. ನಮಗೆ ಬಂದಿದ್ದೇ ಗೊತ್ತಾಗ್ಲಿಲ್ಲ, ಇಷ್ಟು ಬೇಗ ನಾವು ರೀಚ್ ಆದ್ವಿ. 2.5 hours ಹಂಗೆಲ್ಲ ರೀಚ್ ಆದ್ವಿ. ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ. ನೀವು ಆಲ್ರೆಡಿ ಎಲ್ಲರೂ ಹೋಗಿರ್ತೀರ, ನಾವು ಮೊದಲನೇ ಸಲ ಬಂದಿದ್ದಲ್ವಾ, ನಮಗೊಂಥರ ಫೀಲ್ ಇರುತ್ತೆ. ಆ ಒಂದು ಫೀಲಿಂಗಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಸಖತ್ತಾಗಿದೆ ದೇವಸ್ಥಾನ. ಹಳೇ ಕಾಲದಲ್ಲಿ ಏನೇನೆಲ್ಲ ಕೆತ್ತನೆ ಮಾಡಿದ್ರು ಅದನ್ನೆಲ್ಲ ನೋಡೋದೇ ಒಂದು ಖುಷಿ, ಅಲ್ಲಿ ಫೀಲ್ ಮಾಡೋದೇ ಒಂಥರ ಖುಷಿ. ಒಂದೊಂದು ಮೂಲೆಯಲ್ಲೂ ಒಂದೊಂದು ಥರ ಫೀಲ್ ಆಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಫೀಲಿಂಗು, ತುಂಬ ಚೆನ್ನಾಗಿದೆ ದೇವಸ್ಥಾನ. ಬಿಟ್ಟು ಬರೋಕ್ಕೆ ಮನಸ್ಸಾಗಲಿಲ್ಲ. ಅದು ಸ್ವಲ್ಪ ನಾವು ಬೇರೆ ಎಲ್ಲ ಕಡೆ ಹೋಗ್ಬೇಕಿತ್ತಲ್ಲ, ಅದರಿಂದ ನಾವು ಬೇಗ ನೋಡ್ಕೊಂಡು ಬೇಗ ಬಂದ್ವಿ. ಈ ಒಂದೊಂದು ಒಂದೊಂದು ಡಿಫ್ರೆಂಟ್ ಸ್ಟೋರಿ ಇದೆ. ತುಂಬ ಚೆನ್ನಾಗಿದೆ ಆ ಒಂದು ಸ್ಟೋರಿ. ಸೊ ನಾನು ಇನ್ನು ಮುಂದೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಸ್ಟೋರಿ ಸೊ ನೀವು ಯಾರು ಸ್ಟೋರೀಸ್ನ ಹೇಳುವಂಥ ಆಸಕ್ತಿ ಇದ್ದವರು ದಯವಿಟ್ಟು ಕಮೆಂಟ್ ಮಾಡಿ. ಇದು ಕಲ್ಯಾಣಿಲಿ ತುಂಬ ಆಮೆಗಳೆಲ್ಲ ಇದ್ವು, ಮೀನು ಆಮೆ ಎಲ್ಲ ಇದ್ವು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಕಲ್ಯಾಣಿ. ಮತ್ತೆ ಅಲ್ಲಿಂದ ನಾವು ದೇವಸ್ಥಾನ ಬಿಟ್ಟು ಹೋಗೋ ಮನಸ್ಸೇ ಇರಲಿಲ್ಲ. ಆದರೂ ಮನಸ್ಸಿಲ್ಲದ ಮನಸ್ಸಲ್ಲಿ ದೇವಸ್ಥಾನ ಬಿಟ್ಟು ಬೇರೆ ದೇವಸ್ಥಾನಕ್ಕೆ ಬಂದ್ವಿ. ಇದು ಕೂಡ ಶೃಂಗೇರಿ ಹತ್ರ ಇರೋದು. ಶೃಂಗೇರಿಯಿಂದ ಒಂದು ಸ್ವಲ್ಪ ಕಿಲೋಮೀಟರ್ ಮುಂದೆ ಹೋಗ್ಬೇಕು. ಇದು ಒಂದೇ ಕಲ್ಲಲ್ಲಿ ಕೆತ್ತಿರುವಂಥ ಆಂಜನೇಯನ ವಿಗ್ರಹ. ಗೋಪುರ ನೋಡಿ, ಗೋಪುರ ಎಷ್ಟು ಚೆನ್ನಾಗಿದೆ.
ತುಂಬಾ ಚೆನ್ನಾಗಿದೆ ಗೋಪುರ. ಇದು ಯಾವ ದೇವಸ್ಥಾನ ಅಂತ ನೀವೇ ಹೇಳಿ. ಇಲ್ಲೇ ನೋಡ್ಬೋದು ದೇವಸ್ಥಾನದ ಹೆಸರು ಹಾಕಿದ್ದಾರೆ. ಇನ್ನು ಒಂದ್ ಕಡೆ ದೇವಸ್ಥಾನದ ಹೆಸರು ಹಾಕಿರ್ತಾರೆ. ನಾನು ಅಲ್ಲಿ ಆ ದೇವಸ್ಥಾನದ ಹೆಸರನ್ನ ನಾನು ನಿಮ್ಗೆ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಅಂದ್ರೆ ಇನ್ನು ಜಾಸ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಇನ್ನು ಜಾಸ್ತಿ ಪಬ್ಲಿಕ್ ಆಗಿಲ್ಲ ಇದು. ಆದ್ರೆ ಒಳಗಡೆ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ. ನಾನ್ ದೇವಸ್ಥಾನಕ್ಕೆ ಹೋಗ್ಬಂದು ಒಂದ್ ತಿಂಗ್ಳಾಯ್ತು. ಒಂದ್ ತಿಂಗ್ಳಾದ್ರೂನುನು ನನಗೆ ಆ ಒಂದು ದೇವಸ್ಥಾನದ ವೈಭವ ಇನ್ನೂ ಮರೆಯಕ್ಕಾಗ್ತಾ ಇಲ್ಲ. ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ನೋಡಿ, ಆಮೆ ಇದೆ ಈ ಕಡೆ, ಆನೆ ಇದೆ ಈ ಕಡೆ, ಆಮೆ ಇದೆ. ಆಮೆ ಎದ್ದು ಬರ್ತಾ ಇದೆಯೇನೋ ನಡ್ಕೊಂಡು ಅನ್ನೋ ತರ ಫೀಲ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಒಂದೇ ಕಲ್ಲಲ್ಲಿ ಕೆತ್ತನೆ ಮಾಡಿರೋದು. ತಿರ್ಗಾ ಹೀಗೆ ಒಳಗಡೆ ಹೋಗ್ತಾ ಇದೀವಿ ನಾವು. ನನ್ನ ಫ್ರೆಂಡು ಕೂಡ ಒಂದ್ ಸ್ವಲ್ಪ ವಿಡಿಯೋ ಮಾಡ್ಕೊತೀನಿ ಅಂತ ಮಾಡ್ಕೊತಾ ಇದ್ದಾಳೆ. ನನ್ನ ಮಗಳನ್ನ ಎತ್ಕೊಂಡು ವಿಡಿಯೋನು ಮಾಡ್ಕೊತಾ ಇದ್ದಾಳೆ. ಜೊತೆಗೆ ನನ್ನ ಬ್ಯಾಗ್ನು ಅವಳೇ ಹಾಕೊಂಡಿದ್ದಾಳೆ. ಬ್ಯಾಗ್ ಕೂಡ ಕೊಟ್ಟಿದೆ ಇವಳೇ. ಅವರು ಗುರೂಜಿ ಸ್ವಾಮೀಜಿ ಅವರು ಇವರೇನೆ. ಇಲ್ಲಿ ಎಲ್ಲ ಉಲ್ಲೇಖ ಮಾಡಿದ್ದಾರೆ ಯಾವ್ದ್ಯಾವ್ದು ಏನೇನು ಎಲ್ಲೆಲ್ಲೆಲ್ಲ ಆಯ್ತು ಅಂತ. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಒಂದೇ ಕಲ್ಲಲ್ಲಿ ಕೆತ್ತನೆ ಮಾಡಿರೋದು ಅದು ಕೂಡ. ಅದನ್ನು ನೋಡ್ಕೊಂಡು ನಾವು ಮುಂದೆ ಹೋದ್ವಿ. ತುಂಬಾ ಉದ್ದ ಇದೆ. ತುಂಬಾ ಒಳಗಡೆ ಇದೆ ದೇವಸ್ಥಾನ. ಹೋಗ್ತಾ ಇರ್ಬೇಕು. ಕುದುರೆಗಳೆಲ್ಲ ಸಾಕಿದ್ದಾರೆ. ಕುದುರೆಗಳೆಲ್ಲ ಇದೆ ಈ ದೇವಸ್ಥಾನದಲ್ಲಿ. ಮತ್ತೆ ಹಸು ಇದೆ. ಹಸು ಕೊಟ್ರೆ ಇದು. ಹಸು ಮತ್ತೆ ಆ ಕುದುರೆ ಎಲ್ಲ ಇಲ್ಲೇ ಕಟ್ಟಾಕ್ತಾರೆ. ಸೊ ಬಂದ್ವಿ ನಾವು ದೇವಸ್ಥಾನದ ಹತ್ರ. ಒಂದ್ ಸ್ವಲ್ಪ ಒಳಗಡೆ ಇದೆ ದೇವಸ್ಥಾನ. ಸ್ವಲ್ಪ ತುಂಬಾ ಮುಂದೆ ನಡ್ಕೊಂಡು ಬರ್ಬೇಕು. ನಡ್ಕೊಂಡು ಬಂದ್ರೆ ಒಳಗಡೆ ದೇವಸ್ಥಾನ ಅನ್ನೋದು ನಮ್ಗೆ ಸಿಗುತ್ತೆ. ನೋಡ್ಬೋದು ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ. ಇದು ಮುಂಚೆ ಇದ್ದಿದ್ದ ದೇವಸ್ಥಾನ ಅಲ್ಲ, ಈಗ ಹೊಸದಾಗಿ ಕಟ್ಟಿರುವಂತ ದೇವಸ್ಥಾನ. ಜಾಸ್ತಿ ಇದು ಪಬ್ಲಿಸಿಟಿ ಆಗಿಲ್ಲ ದೇವಸ್ಥಾನ. ಮಾತ್ರ ಒಳಗಡೆ ಮಾತ್ರ ಅಲ್ಟಿಮೇಟ್ ಆಗಿದೆ ದೇವಸ್ಥಾನ. ನೋಡಿ ದೇವಸ್ಥಾನದ ಹೆಸರು ಇದೇನೆ, ಹರಿಹರಪುರ. ಹರಿಹರಪುರ ಅಂತ ದೇವಸ್ಥಾನ. ಊರ ಹೆಸರು ಅಷ್ಟೇ ಹರಿಹರಪುರಂ. ಊರ ಹೆಸರು ಅಷ್ಟೇ ಹರಿಹರಪುರ ಅಂತಾನೆ ಊರ ಹೆಸರು ಇರೋದು. ದೇವಸ್ಥಾನದ ಹೆಸರು ಅದೇನೆ, ಹರಿಹರಪುರ ದೇವಸ್ಥಾನ ಅಂತಾನೆ ಇರೋದು. ದೇವರ ಹೆಸರು ಬಂದು ನರಸಿಂಹಸ್ವಾಮಿ. ನರಸಿಂಹಸ್ವಾಮಿ ದೇವರು ಇರೋದು. ನರಸಿಂಹಸ್ವಾಮಿ ಲಕ್ಷ್ಮೀ ದೇವಿ ಅಮ್ಮ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಮುಂದಗಡೆ ಈ ಒಂದು ಸಿಂಹ ಏನಿದೆಯಲ್ಲ, ಇದು ನಮ್ ಕಡೆ ಸಿಂಹ ಅಲ್ಲ. ಇದು ಫಾರಿನ್ ಕಡೆ ಇರುತ್ತಲ್ಲ ಆ ತರ ಸಿಂಹ ಇದು. ಸೊ ಫಾರಿನರ್ಸು ಫಂಡ್ ಎಲ್ಲ ಕೊಟ್ಟು, ಫಾರಿನರ್ಸ್ ಕಡೆಯಿಂದ ಫಂಡ್ ಎಲ್ಲ ಕಲೆಕ್ಟ್ ಮಾಡಿರುವಂತ ದೇವಸ್ಥಾನ. ಇಲ್ಲೊಂದು ನದಿ ಇದೆ. ಆ ನದಿ ಹೆಸರು ನನಗೆ ಗೊತ್ತಿದ್ರೆ ನಿಮಗೆ ಕಮೆಂಟ್ ಮಾಡಿ. ದೇವಸ್ಥಾನ ಮಾತ್ರ ಒಳಗಡೆ ಮಾತ್ರ ಸಖತ್ತಾಗಿದೆ. ಯಾರು ಮಿಸ್ ಮಾಡದೆ ಈ ದೇವಸ್ಥಾನಕ್ಕೆ ವಿಸಿಟ್ ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.